ಮಕ್ಕಳಿಗಾಗಿ ಬೈಬಲ್ ಅರ್ಪಿಸುವ ಮನುಷ್ಯನ ದುಃಖದ ಪ್ರಾರಂಭ. ದೇವರು ಪ್ರಪಂಚವನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟುಮಾಡಿದನು. ದೇವರು ಉಂಟುಮಾಡಿದ ಮೊದಲನೆಯ ಮನುಷ್ಯನಾದ ಆದಾಮನು ತನ್ನ ಹೆಂಡತಿಯಾದ ಹವ್ವಳಳೊಂದಿಗೆ ಏದೇನ್ ತೋಟದಲ್ಲಿ ವಾಸವಾಗಿದ್ದನು. ಅವರು ತುಂಬಾ ಸಂತೋಷವಾಗಿಯೂ ದೇವರಿಗೆ ವಿಧೇಯರಾಗಿಯೂ ಇದ್ದರು. ಆದರೆ ಒಂದು ದಿನ, ಏನಮ್ಮ, ತೋಟದಲ್ಲಿರುವ ಯಾವ ಹಣ್ಣನ್ನು ಕೂಡ ನೀವು ತಿನ್ನಬಾರದೆಂದು ದೇವರು ನಿಮಗೆ ಅಪ್ಪಣೆ ಕೊಟ್ಟಿರುವನೋ ಎಂದು ಸರ್ಪವು ಹವಳಳಿಗೆ ಕೇಳಿತು. ಅದಕ್ಕೆ ಹವಳು, ನಾವು ಎಲ್ಲ ಮರಗಳ ಹಣ್ಣನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ನಾವು ತಿನ್ನಲೂಬಾರದು, ಮುಟ್ಟಲೂಬಾರದು. ಹಾಗೆ ಮಾಡಿದರೆ ನಾವು ಸತ್ತೇ ಹೋಗುತ್ತೇವೆ ಎಂದು ಹೇಳಿದನು. ನೀವು ಹೇಗೋ ಸಾಯುವುದಿಲ್ಲ ಎಂದು ಸರ್ಪವು ಉತ್ತರಿಸಿತು. ಆ ಹಣ್ಣನ್ನು ನೀವು ತಿಂದರೆ ನೀವು ದೇವರಂತೆ ಆಗುವಿರಿ ಎಂದು ಸರ್ಪವು ಹೇಳಿತು. ಅವಳು ಆ ಮರದ ಹಣ್ಣನ್ನು ತಿನ್ನಲು ಆಶೆಪಟ್ಟಳು. ಆಕೆ ಸರ್ಪದ ಮಾತಿಗೆ ಕಿವಿಗೊಟ್ಟು ಆ ಹಣ್ಣನ್ನು ತೆಗೆದುಕೊಂಡು ತಿಂದಳು ಮತ್ತು ತನ್ನ ಗಂಡನಿಗೂ ತಿನ್ನಲು ಕೊಟ್ಟಳು. ಅವನು ಕೂಡ ಅದನ್ನು ತಿಂದನು. ಹೀಗೆ ಅವಳು ದೇವರಿಗೆ ಅವಿಧೇಯಳಾದಳು ಮತ್ತು ಆದಾಮನಿಗೂ ಅವಿಧೇಯನಾಗುವಂತೆ ಮಾಡಿದಳು. ಅವಳು ಆದಾಮನಿಗೆ ಹಣ್ಣು ಕೊಡುವಾಗ ಅವನು, ಬೇಡ, ಅದನ್ನು ತಿಂದು ನಾನು ದೇವರಿಗೆ ಅವಿಧೇಯನಾಗುವುದಿಲ್ಲ ಎಂದು ಹೇಳಲಿಲ್ಲ. ಹೀಗೆ ಆದಾಮ್ ಅವರು ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿದರು. ತಾವಿಬ್ಬರು ಬೆತ್ತಲೆಯಾಗಿದ್ದೇವೆ ಎಂಬುದನ್ನು ಅವರು ಅರಿತುಕೊಂಡರು. ಅಂಜೂರದ ಮರದ ಎಲೆಗಳನ್ನು ಜೋಡಿಸಿ ತಮ್ಮ ಶರೀರಗಳನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ದೇವರು ತಮ್ಮನ್ನು ನೋಡದಂಥ ಪೊದೆಗಳ ಹಿಂದೆ ಬಚ್ಚಿಟ್ಟುಕೊಂಡರು. ಸಂಜೆಯ ಸಮಯದಲ್ಲಿ ತಂಪಾದ ಗಾಳಿಯು ಬೀಸುವಾಗ ದೇವರು ಏದೆನ್ ತೋಟದೊಳಗೆ ಬಂದನು. ಆದಾಮ್ ಅವರು ಏನು ಮಾಡಿದರೆಂಬುದು ಆತನು ತಿಳಿದಿದ್ದನು. ದೇವರು ಆದಾಮನಿಗೆ ಏನಾಯ್ತೆಂದು ಕೇಳಲು ಅವನು ಹವಳ ಮೇಲೆ ತಪ್ಪು ಹೊರಿಸಿದನು ಮತ್ತು ಹವ ಸರ್ಪದ ಮೇಲೆ ತಪ್ಪು ಹೊರಿಸಿದಳು. ದೇವರು ಎಲ್ಲ ಪ್ರಾಣಿಗಳಲ್ಲಿ ಸರ್ಪವು ಶಪಿಸಲ್ಪಟ್ಟಿದೆ ಮತ್ತು ಹವಳು ಬಹು ಕಷ್ಟ ಮತ್ತು ವೇದನೆಯಿಂದ ಮಕ್ಕಳಿಗೆ ಜನ್ಮ ನೀಡುವಳು ಎಂದು ಹೇಳಿದನು. ಮತ್ತು ಆದಾಮನಿಗೆ, ನೀನು ಪಾಪ ಮಾಡಿರುವುದರಿಂದ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂದಿತು. ಅದರಲ್ಲಿ ಮುಳ್ಳುಗಿಡಗಳು, ಕಳೆಗಳು ಬೆಳೆಯುವವು. ಬಹು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ನಿನ್ನ ಆಹಾರವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ದೇವರು ಹೇಳಿದನು. ದೇವರು ಆದಾಮ್ ಮತ್ತು ಹವರನ್ನು ಏದೆನ್ ತೋಟದಿಂದ ಹೊರಗೆ ಕಳಿಸಿದನು. ಅವರು ಪಾಪ ಮಾಡಿದರಿಂದ ಜೀವ ಕೊಡುವ ದೇವರಿಂದ ಅಗಲಿ ದೂರ ಹೋದರು. ಅವರು ಮತ್ತೆ ಏದೆನ್ ತೋಟದೊಳಗೆ ಹೋಗದಂತೆ ತಡೆಯಲು ದಗದಗನೆ ಉರಿಯುತ್ತಾ ಸುತ್ತಲೂ ತಿರುಗುವ ಕತ್ತಿಯನ್ನು ಇರಿಸಿದನು. ಮತ್ತು ದೇವರು ಅವರಿಗೆ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ದೇವರು ಚರ್ಮವನ್ನು ಎಲ್ಲಿಂದ ಪಡೆದುಕೊಂಡನು? ಆದಾಮ್ ಅವರ ಕುಟುಂಬವು ಬೆಳೆಯತೊಡಗಿತ್ತು. ಅವರು ಇಬ್ಬರು ಮಕ್ಕಳು ಹುಟ್ಟಿದ್ದರು. ಮೊದಲನೆಯ ಮಗನ ಹೆಸರು ಕಾಯ್ನ, ಅವನು ತೋಟಗಾರನಾದನು. ಎರಡನೆಯ ಮಗನ ಹೆಸರು ಹೇಬೇಲ, ಅವನು ಕುರಿ ಕಾಯುವವನಾದನು. ಒಂದು ದಿನ ಕಾಯ್ನು ತನ್ನ ತೋಟದ ಬೆಳೆಯನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಿಸಿದನು. ಹೇಬೇಲನು ತನ್ನ ಕುರಿಗಳಲ್ಲಿ ಉತ್ತಮವಾದದನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸಿದನು. ದೇವರು ಹೇಬೇಲನ ಕಾಣಿಕೆ ಅಥವಾ ಯಜ್ಞವನ್ನು ಮೆಚ್ಚಿದನು. ದೇವರು ಕಾಯ್ನನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಅದಕ್ಕಾಗಿ ಅವನು ತುಂಬಾ ಕೋಪಗೊಂಡನು. ಆದರೆ ದೇವರು ಅವನ ಬಳಿಗೆ ಬಂದು, ನೀನು ಒಳ್ಳೆಯದನ್ನು ಮಾಡಿದರೆ ನೀನು ಕೂಡ ಮೆಚ್ಚುಗೆಗೆ ಪಾತ್ರನಾಗುತ್ತಿದ್ದೀಯಲ್ಲವೇ ಅಂದನು. ಆದರೆ ಕಾಯ್ನನ ಕೋಪ ಕಡಿಮೆಯಾಗಲಿಲ್ಲ. ಅವನು ತನ್ನ ತಮ್ಮನನ್ನು ಅಡವಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವನನ್ನು ಕೊಂದು ಹಾಕಿದನು. ದೇವರಿಗೆ ಕಾಯ್ನನೊಂದಿಗೆ ತಿರುಗಿ ಮಾತಾಡಿ, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಿದನು. ಅದಕ್ಕೆ ಕಾಯ್ನನು, ನನಗೇ ಗೊತ್ತಿಲ್ಲ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು.
ಕಾಯಿನನು ದೇವರಿಗೆ ಸುಳ್ಳು ಹೇಳಿದನು. ದೇವರು ಅವನನ್ನು ಶಿಕ್ಷಿಸಿದನು. ಅವನು ತೋಟಗಾರಿಕೆಯ ಕೆಲಸವನ್ನು ಬಿಟ್ಟು ಅಲೆದಾಡುವವನಾಗುವಂತೆ ಮಾಡಿದನು. ಕಾಯಿನನು ದೇವರ ಸನ್ನಿಧಿಯಿಂದ, ಅಂದರೆ ಬಳಿಯಿಂದ ಹೊರಟು ಹೋದನು. ಅವನು ಮದುವೆಯಾಗಿ ಮಕ್ಕಳನ್ನು ಪಡೆದನು. ಕಾಯಿನನು ಒಂದು ಪಟ್ಟಣವನ್ನು ಕಟ್ಟಿದನು. ಅವನ ಮಕ್ಕಳು ಮೊಮ್ಮಕ್ಕಳು ಅಂತೂ ಅವನ ಸಂತಾನದವರು ಆ ಪಟ್ಟಣದಲ್ಲಿ ತುಂಬಿಕೊಂಡರು. ಅದೇ ಸಮಯದಲ್ಲಿ ಆದಾಮ್ ಮತ್ತು ಹವ್ವರು ಕೂಡ ಅನೇಕ ಮಕ್ಕಳನ್ನು ಪಡೆದರು. ಅವರ ಕುಟುಂಬ ಕೂಡ ಬೆಳೆಯಿತು. ಆ ದಿನಗಳಲ್ಲಿ ಜನರು ಅನೇಕ ವರ್ಷಗಳವರೆಗೆ ಬದುಕುತ್ತಿದ್ದರು. ಈಗಿನಂತೆ ಬೇಗ ಸಾಯುತ್ತಿರಲಿಲ್ಲ. ಹೇಬೆಲನು ಸತ್ತ ನಂತರ ಹವಳಿಗೆ ಇನ್ನೊಬ್ಬ ಮಗನು ಹುಟ್ಟಿದನು. ಆಕೆ, ದೇವರು ನನಗೆ ಹೇಬೆಲನ ಬದಲಾಗಿ ಇನ್ನೊಬ್ಬ ಮಗನನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅವನಿಗೆ ಸೇತನೆಂದು ಹೆಸರಿಟ್ಟಳು. ಸೇತನು ದೇವಭಕ್ತನಾಗಿದ್ದನು. ಅವನು 912 ವರ್ಷಗಳು ಬದುಕಿ ಅನೇಕ ಮಕ್ಕಳನ್ನು ಪಡೆದನು. ಭೂಮಿಯ ಮೇಲೆ ಜನಸಂಖ್ಯೆಯು ಹೆಚ್ಚಾಗತೊಡಗಿತು. ಅವರು ದೇವರನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿದರು. ಹುಟ್ಟುವ ಪ್ರತಿಯೊಂದು ಸಂತಾನವು ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾ ಬಹು ಕೆಟ್ಟದಾಗತೊಡಗಿತು. ಪಾಪವು ತುಂಬ ಹೆಚ್ಚಾದಾಗ ದೇವರು ಮನುಷ್ಯರನ್ನು ಭೂಮಿಯ ಮೇಲಿಂದ ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು ಯೋಚಿಸಿದನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಕೂಡ ನಾಶ ಮಾಡಲು ಆಲೋಚಿಸಿದನು. ಮನುಷ್ಯನನ್ನು ಉಂಟು ಮಾಡಿದ್ದಕ್ಕಾಗಿ ದೇವರು ಪಶ್ಚಾತ್ತಾಪಪಟ್ಟನು. ಆದರೆ ಎಲ್ಲ ಮನುಷ್ಯರಲ್ಲಿ ಒಬ್ಬನು ದೇವರಿಗೆ ಮೆಚ್ಚುಗೆಗೆ ಪಾತ್ರನಾದನು. ಆ ಮನುಷ್ಯನ ಹೆಸರು ನೋಹ ಎಂದಾಗಿತ್ತು. ಅವನು ಸೇತನ ಸಂತಾನಕ್ಕೆ ಸೇರಿದವನಾಗಿದ್ದನು. ಅವನು ದೇವರ ಮುಂದೆ ನೀತಿವಂತನು ಮತ್ತು ದೋಷವಿಲ್ಲದವನು ಆಗಿದ್ದನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅವನು ತನ್ನ 3 ಗಂಡು ಮಕ್ಕಳಿಗೆ ದೇವರಿಗೆ ವಿಧೇಯರಾಗಿ ನಡೆಯುವುದಕ್ಕೆ ಕಲಿಸಿದನು. ದೇವರು ನೋಹನನ್ನು ವಿಶೇಷವಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕಿದ್ದನು. ಆಮೇನ್. ನಾವು ಕೆಟ್ಟದಾದ ಕಾರ್ಯಗಳನ್ನು ಮಾಡಿದೆವೆಂದು ದೇವರು ತಿಳಿದಿರುವನು. ಈ ಕೆಟ್ಟ ಕಾರ್ಯಗಳನ್ನು ಆತನು ಪಾಪವೆಂದು ಕರೆಯುತ್ತಾನೆ. ಪಾಪದ ಶಿಕ್ಷೆಯು ಮರಣವಾಗಿದೆ. ದೇವರು ನಮ್ಮನ್ನು ತುಂಬಾ ಪ್ರೀತಿಸುವುದರಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪದ ಆ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮೇಲೆ ಪ್ರಾಣ ಕೊಡುವಂತೆ ಮಾಡಿದನು. ಆತನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ನೀನು ನಿನ್ನ ಪಾಪಗಳಿಂದ ದೇವರ ಕಡೆಗೆ ತಿರುಗುವುದಾದರೆ ಆತನಿಗೆ ಹೀಗೆ ಹೇಳು: ಪ್ರೀತಿಯುಳ್ಳ ದೇವರೇ, ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತು ತಿರುಗಿ ಎದ್ದು ಬಂದು ಜೀವಿಸುತ್ತಿದ್ದಾನೆ ಎಂದು ನಂಬುತ್ತೇನೆ. ನೀನು ನನ್ನ ಹೃದಯದೊಳಗೆ ಬಂದು ನನ್ನ ಪಾಪಗಳನ್ನು ಕ್ಷಮಿಸು. ಈ ಮೂಲಕ ನಾನು ಹೊಸ ಜೀವಿತವನ್ನು ಪಡೆದುಕೊಂಡು ನಿನ್ನೊಂದಿಗೆ ಸದಾ ಜೀವಿಸುವೆನು. ನಿನ್ನ ಮಗನಾಗಿ ನಿನಗಾಗಿ ಜೀವಿಸಲು ನನಗೆ ಸಹಾಯ ಮಾಡು. ಆಮೇನ್. ಯೋಹಾನ 3:16. ನೀನು ಪ್ರತಿದಿನವೂ ಬೈಬಲ್ ಓದು ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡು. ಮನುಷ್ಯನ ದುಃಖದ ಪ್ರಾರಂಭ ದೇವರ ವಾಕ್ಯವಾದ ಬೈಬಲ್ನಿಂದ ಆರಿಸಿದ ಕತೆ ಸಿಕ್ಕುವ ಭಾಗ ಆದಿಕಾಂಡ 3-6 ಅಧ್ಯಾಯಗಳು. ನಿನ್ನ ವಾಕ್ಯ ವಿವರಣೆಯಿಂದ ಜ್ಞಾನೋದಯವಾಗುವುದು. ಕೀರ್ತನೆ 119:130. ಬರಹಗಾರರು ಎಡ್ವರ್ಡ್ ಹ್ಯೂಟ್ಸ್.